Hello everyone, welcome to ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 62ನೇ ಪ್ರಶ್ನೆಯನ್ನ ಗಮನಿಸಿ. ಕೋನ XYZ = 64 ಡಿಗ್ರಿ ಇರುವಂತೆ ಒಂದು ಕೋನವನ್ನ ಎಳೆಯಿರಿ ಮತ್ತು XY ಅನ್ನ P ಬಿಂದುವಿಗೆ ವೃದ್ಧಿಸುವಂತೆ ರೇಖೆಯನ್ನ ಎಳೆಯಿರಿ. YQ ಕಿರಣವು ಕೋನ ZYP ಕೋನವನ್ನ ವಿಭಜಿಸುತ್ತದೆ. ಸರಳಾಧಿಕ ಕೋನ XYQ ಮತ್ತು ಕೋನ QYP ಅಳತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಕೋನ XYZ = 64 ಡಿಗ್ರಿ. ಓಕೆ, ಸೊ ಕೋನ XYZ 64 ಡಿಗ್ರಿ ಇರುವಂತೆ ಒಂದು ಕೋನವನ್ನ ಎಳೆಯಿರಿ ಮತ್ತು XY ಅನ್ನ P ಬಿಂದುವಿಗೆ ವೃದ್ಧಿಸುವಂತೆ ರೇಖೆ ಎಳೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಇದು XY, ಇದು P ಬಿಂದುವಿನ ತನಕ ವೃದ್ಧಿಸ್ಬೇಕು. ಓಕೆ, XY. ಇಲ್ಲಿ ಕೋನ XYZ ಏನಿದೆ ಹೇಳಿ 64 ಡಿಗ್ರಿ ಇದೆ. ಓಕೆ, YQ ಕಿರಣವು ಕೋನ ZYP ಕೋನವನ್ನು ವಿಭಜಿಸುತ್ತೆ. ಓಕೆ, ಈ ZYP ಕೋನವನ್ನ ಈ YQ ಏನ್ ಮಾಡತ್ತೆ, ವಿಭಜಿಸುತ್ತಾ ಇದೆ. ಓಕೆ, ಈ ರೀತಿ ಡಯಾಗ್ರಾಮ್ ಬರುತ್ತೆ. ಈಗ ಕೊಟ್ಟಿರುವಂತಹ ಅಂಶವನ್ನ ಬರ್ಕೊಳ್ಳೋಣ. ಕೋನ XYZ, ಕೋನ XYZ = ಎಷ್ಟು ಹೇಳಿ, 64 ಡಿಗ್ರಿ. ಓಕೆ, ಇಲ್ಲಿ YQ ZYP, ZYP ಅನ್ನ ವಿಭಜಿಸ್ತಾ ಇದೆ, ವಿಭಜಿಸುತ್ತದೆ. ಓಕೆ, ಕೋನ XYP, ಕೋನ XYP. ಓಕೆ, ಇಲ್ಲಿ XYP ಈ ಕೋನ ಏನಾಗುತ್ತೆ ಹೇಳಿ, ಸರಳಾಧಿಕ ಕೋನ. ಎಷ್ಟಿರತ್ತೆ, 180 ಡಿಗ್ರಿ ಆಗಿರುತ್ತೆ. ಕೋನ XYP ಅಂದ್ರೆ ಹೇಳಿ, ಕೋನ ZYQ, ಕೋನ ZYQ ಪ್ಲಸ್ XYZ, ಕೋನ XYZ. ಇದು ಪ್ಲಸ್ ಇದು ಪ್ಲಸ್ ಇದು, ಇವುಗಳ ಮೊತ್ತ ಏನ್ ಹೇಳಿ 180 ಡಿಗ್ರಿ. ಯಾಕಂದ್ರೆ ಇದು ಸರಳ ಯುಗ್ಮ ಆಗುತ್ತೆ. ಪ್ಲಸ್ ಕೋನ QYP, QYP = 180 ಡಿಗ್ರಿ. ಸರಳ ಯುಗ್ಮ. ಓಕೆ, ZYQ ಏನಾಗತ್ತೆ ಹೇಳಿ, QYP. ಓಕೆ, ZYQ QYP. ಯಾಕಂದ್ರೆ ಇದು ಈ YQ ಏನ್ ಮಾಡತ್ತೆ, ZYP ಅನ್ನ ವಿಭಜಿಸ್ತಾ ಇದೆ, ಅರ್ಧಿಸ್ತಾ ಇದೆ. ಓಕೆ, ಹಾಗಾಗಿ ಇದು ಎರಡು ಕೋನಗಳು ಸಮನಾಗಿರುತ್ತೆ. ಏನಾಗತ್ತೆ ಹೇಳಿ, 180 ಮೈನಸ್ 64 ಮಾಡಿ, ಫಸ್ಟ್ ಡಿವೈಡೆಡ್ ಬೈ 2 ಮಾಡ್ಬೇಕು. ಆಗ ಎಷ್ಟು ಬರುತ್ತೆ, 180 ಡಿಗ್ರಿ ಮೈನಸ್ 64. 10ರಲ್ಲಿ 4 ಹೋದ್ರೆ 6, 7 - 6 1, 1. ಓಕೆ, ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 5s are 10, 2 8s, ಅಂದ್ರೆ 58 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ZYQ 58 ಡಿಗ್ರಿ ಬರ್ತಾ ಇದೆ. ಓಕೆ, ಈಗ XYQ ಅನ್ನ ಹೇಳ್ಬೇಕು. ಓಕೆ, QYP ಅಳತೆಯನ್ನ ಹೇಳಿದ್ದೇವೆ, QYP ನ ಅಳತೆಯನ್ನ ಹೇಳಿದ್ದೇವೆ, ಎಷ್ಟು, 58 ಡಿಗ್ರಿ ಅಂತ. ಈಗ ನಾವೇನ್ ಮಾಡ್ಬೇಕು, XYQ ನ ಅಳತೆಯನ್ನ ಹೇಳ್ಬೇಕು. XYQ, ಇದು ಎರಡರ ಮೊತ್ತ ಏನಾಗುತ್ತೆ, XYQ ಆಗತ್ತೆ ಅಲ್ವಾ. XYQ ಅಂದ್ರೆ ಏನು, XYZ ಪ್ಲಸ್ ZYQ ಅಲ್ವಾ. ಹಾಗಾದ್ರೆ ಇಲ್ಲಿ XYQ ಎಷ್ಟು, XYZ 64 ಡಿಗ್ರಿ ಪ್ಲಸ್ 58 ಡಿಗ್ರಿ = ಎಷ್ಟಾಗತ್ತೆ ಹೇಳಿ, 122 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಕೋನ XYQ ಮತ್ತು QYP ಅಳತೆಗಳು ಏನಾಗತ್ತೆ ಹೇಳಿ, 58 ಡಿಗ್ರಿ ಹಾಗೂ 122 ಡಿಗ್ರಿ ಆಗತ್ತೆ. ಓಕೆ, ಇಲ್ಲಿ ಮತ್ತಿನ್ನೇನ್ ಕೇಳಿದಾರೆ ಅವರು, ಸರಳಾಧಿಕ ಕೋನ XYQ ಮತ್ತು QYP ಅಳತೆಯನ್ನ ಹೇಳ್ಬೇಕು ನಾವು, ಸರಳಾಧಿಕ. ಓಕೆ, ರಿಫ್ಲೆಕ್ಸ್ ಆಂಗಲ್. ಅಂದ್ರೆ ಏನಾಗುತ್ತೆ, ಟೋಟಲ್ ಡಿಗ್ರಿಯಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಸರಳಾಧಿಕ ಕೋನ XYQ ಮತ್ತು QYP ಸಿಗತ್ತೆ. ಓಕೆ, ನೆಕ್ಸ್ಟ್ ಈಗ ಸರಳಾಧಿಕ, ಕೇವಲ ಆ ಕೋನವನ್ನ ಕಂಡಿಡ್ತೇವೆ. ಸರಳಾಧಿಕ ಕೋನ QYP ಏನಾಗತ್ತೆ ಹೇಳಿ, 360 ಡಿಗ್ರಿ ಮೈನಸ್ 58 ಡಿಗ್ರಿ. ಓಕೆ,
ಸೊ ಸರಳಾಧಿಕ ಕೋನ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 302 ಡಿಗ್ರಿ ಬರುತ್ತೆ. ಓಕೆ, ಸೊ ಇಲ್ಲಿ ಸರಳಾಧಿಕ ಕೋನ ಎಕ್ಸ್ ವೈ ಪಿ ಏನ್ ಬಂದಿದೆ? ಸರಳಾಧಿಕ ಕೋನ ಎಕ್ಸ್ ವೈ ಪಿ 302 ಡಿಗ್ರಿ ಬಂದಿದೆ. ಸೊ ಕೋನ ಎಕ್ಸ್ ವೈ ಪಿ ಎಷ್ಟು ಬಂದಿದೆ ಹೇಳಿ? ಕೋನ ಎಕ್ಸ್ ವೈ ಪಿ. ಸೊ ಇಲ್ಲಿ ಕೋನ ಎಕ್ಸ್ ವೈ ಕ್ಯೂ ಅಲ್ಲ, ಸಾರಿ ಕ್ಯೂ ವೈ ಪಿ ಅಲ್ವಾ? ಸೊ ಕ್ಯೂ ವೈ ಪಿ 58 ಡಿಗ್ರಿ ಬಂದಿದೆ. ಓಕೆ, ಥ್ಯಾಂಕ್ ಯು.